ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ದೇಶದಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ ಗಲಾಟೆ ಮಾಡೋದು ಬೇಡ. ಅವರ ವೆಬ್ಸೈಟ್ ಅಲ್ಲಿ ಹೋಗಿ ತಗೊಂಡಿದ್ದೀನಿ ನಾನು. ವೆಬ್ಸೈಟ್ ಅಲ್ಲಿ ದೇಶದಲ್ಲೇ ರೈಲ್ವೆ, ಭಾರತೀಯ ಸೈನ್ಯ, ರೈಲ್ವೆ ಬಿಟ್ರೆ ಮೂರನೇ ಅತಿ ದೊಡ್ಡ ಸಂಸ್ಥೆ ವಕ್ಫ್ ಮಂಡಳಿ. ಅವರ ವೆಬ್ಸೈಟ್ ಅಲ್ಲಿ ತೆಗೆದುಕೊಡ್ತೀನಿ ಬೇಕಾದ್ರೆ ಅದನ್ನು. ಪ್ರಾಪರ್ಟಿ ಸುಮಾರು 9.4 ಲಕ್ಷ ಎಕರೆ ಪ್ರದೇಶ, 8.7 ಲಕ್ಷ ಆಸ್ತಿಗಳು ವಕ್ಫ್ ಬೋರ್ಡ್ ಹೊಂದಿದೆ ಅಂತ ಅವ್ರ ವೆಬ್ಸೈಟ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ದೇಶದಲ್ಲಿ ನಮ್ಮ ರಾಜ್ಯ ಮಾತಾಡಿ, ನಮ್ಮ ರಾಜ್ಯದ ಎಷ್ಟಿದೆ? ನಾನು ಇಲ್ಲ ಅವ್ರು ಕೇಳ್ತಾ ಇದ್ದೀನಿ. ನಾನು ಹೇಳ್ಬೇಕಿಲ್ಲ. ನಾನೇನಪ್ಪ ಮಂತ್ರಿ ಆಗ್ಬಿಟ್ಟು 9 ಲಕ್ಷ ಇದೆಯಾ ಅಂತ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರೋದು 1,28,000 ರೂಪಾಯಿ ಹೇಳ್ತೀನಿ. ಮಂತ್ರಿಗಳಾಗಿ ಕ್ಲಾರಿಫಿಕೇಶನ್ ಸರ್ಕಾರದಿಲ್ಲ. ಈ ದಾನಿಗಳು ದಾನ ಮಾಡಿರೋದು ನಿಮ್ ಗಮನಕ್ಕಿರ್ಲಿ. ಬಹಳಷ್ಟಲ್ಲಿ ಏನಿದೆ, ಈ ವಕ್ಫ್ ಆಸ್ತಿ ಸರ್ಕಾರ ಕೊಟ್ಟಿದೆ ಅಂತ. ವಕ್ಫ್ ಅಲ್ಲಿ 1 ಇಂಚ್ ಆಸ್ತಿನೂ ಸರ್ಕಾರ ಕೊಟ್ಟಿಲ್ಲ. ಈ ದಾನಿಗಳು ದಾನ ಮಾಡಿರೋದು. ಏನಕ್ಕೆ ದಾನ ಮಾಡಿರೋದು? ಅವ್ರ ಸಮಾಜಕ್ಕೆ ಒಳ್ಳೇದಾಗಿ. ಅಹಮದ್ ಖಾನ್ ನೋಡಿ, ಅವರು ಕೇಳಿದ್ರಲ್ಲ, ಇಲ್ಲಿದೆ ನೋಡಪ್ಪ, ನಿನ್ ವೆಬ್ಸೈಟ್ ಅಲ್ಲಿ ತೆಗ್ದಿದ್ದೀನಿ. ಅದೇ ಕರ್ನಾಟಕದ ಕೇಳಿದೆಲ್ಲ, ಇಲ್ಲೇ ಇದೆ ನೋಡಿ. ಕಳಿಸ್ಲಾ? ಕೇಳಿ ಅಂದ್ರಲ್ಲ, ಕೊಟ್ಟಿದ್ದೀನಿ ನೋಡ. ನಾನು ಅದಕ್ಕೆ ಅಶೋಕ್ ಸರ್ ಹೇಳಿದ್ದು 9 ಲಕ್ಷ ಅಂದ್ರಲ್ಲ, ಇಡೀ ದೇಶದ ರಾಜ್ಯದ ಬೇರೆ ಏನ್ ಕೇಳಿಲ್ಲ ನಾವು. ಸರ್ ಈಗ ಹೇಳ್ತೀನಿ, ಇಲ್ಲ ನಮ್ದು ಜಾಸ್ತಿ ಅಲ್ಲ. ಅವ್ರು ಮಾನ್ಯ ಮಂತ್ರಿಗಳು ಹೇಳಿದ್ರು, ಎಲ್ಲರೂ ದಾನ ಕೊಟ್ಟಿದ್ದು ಸರ್ಕಾರದ 1 ಇಂಚ್ ಭೂಮಿ ಇಲ್ಲ ಅಂದ್ರು. ನಮ್ಮೂರಿನಲ್ಲಿ ಸರ್, ನಾನು ಹುಟ್ಟಿದ ಗ್ರಾಮದಲ್ಲಿ 4 ಎಕರೆ ಸರ್ಕಾರ ಕೊಟ್ಟಿದ್ದು. ಅದನ್ನು ವಕ್ಫ್ ಅಂತೇಳಿ ಈಗ 2 ವರ್ಷದಿಂದ ವಕ್ಫ್ ಬಂದಿದೆ. ಸರ್ ಹೇಳ್ತೀನಿ ಕೇಳಿ, ಸರ್ಕಾರ ಯಾವುದಕ್ಕೆ ಕೊಟ್ಟಿದೆ? 2017 ಮನೆ 2016 ಸರ್ಕಾರದಿಂದ ಆದೇಶ ಮಾಡೋದು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತದೆ. ಎಲ್ಲಿ ಖಬರಸ್ತಾನಿಗೆ ಜಾಗ ಇಲ್ಲ ಅಲ್ಲಿ ಖಬರಸ್ತಾನಿಗೆ ಕೊಡಬೇಕು. ಎಲ್ಲಿ ಹಿಂದೂ ಸಮಾಜ ಜಾಸ್ತಿ ಇದೆ ಅಲ್ಲಿ ಮಶಾನಕ್ಕೆ ಜಾಗ ಇದೆ, ಅಲ್ಲಿ ಮಶಾನಕ್ಕೆ ಜಾಗ ಕೊಡಬೇಕು. ಎಲ್ಲಿ ಕ್ರಿಶ್ಚಿಯನ್ ಸಮಾಜ ಜಾಸ್ತಿ ಇದೆ ಅಲ್ಲಿ ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಕ್ಕೆ ಜಾಗ ಬೇಕಾದ್ರೆ ಕೊಡ್ಬೇಕಂತ ಹೇಳಿದ್ದಾರೆ. ಖಬರಸ್ತಾನ್ ಬಿಟ್ಟು ನಾವು 1 ಇಂಚು ಒಫ್ದಿದ್ರೆ ನೀವು ಹೇಳಿದ ಸರ್, ನಾನು ಹೇಳ್ತೀನಿ, ಜಮೀರ್ ಅಳ್ಳಾವರ್ ಪೊಲೀಸ್ ಸ್ಟೇಷನ್ ಬಿಟ್ಟು ಅವ್ರು ಯಾರು ಮಂತ್ರಿ ಅವರೇ? 2016 ಆಗಿರೋದು. ಜಮೀರ್ಜಿ 2016 ಅಂತ ಇಲ್ಲ. ಜಮೀರ್ ಅವರೇ, 2004ರಲ್ಲಿ ನಾನೇನೆ ಕಬರ್ಸ್ಥಾನಕ್ಕೆ ಅಂತ ಹೇಳಿ ಮಂಜೂರು ಮಾಡಿಸ್ಕೊಟ್ಟಿದ್ದು ನಾನು ಸರ್ಕಾರದಿಂದ. 17ನೇ ಇಸ್ವಿನಲ್ಲಿ ವಕ್ಫ್ ಅಂತ ಹೆಂಗ್ ಆಗ್ತದ? ಅದು ಆಯ್ತು. 4ನೇ ಇಸ್ವಿನಲ್ಲಿ ಸರ್ಕಾರದ ಇರ್ಬೇಕಲ್ಲ ಅದು. ಆಯ್ತು, ನೀವು ಮಾತಾಡೋದು ಯಾಕೆ ಕಬರ್ಸ್ಥಾನ ಪೂರ್ತಿ ವಕ್ಫ್ ಹೆಂಗಾಗುತ್ತೆ? ಸರ್ಕಾರ ಕೊಟ್ಟಿದ್ದು. ನೀವ್ ದಾನ ಕೊಟ್ಟಿದ್ದು ಅಂತ ದಾನ ಕೊಟ್ಟಿದ್ದು ಅಂತ ಹೇಳೋದು. ಒಂದ್ ನಿಮಿಷ ಕ್ಲಾರಿಫೈ ಮಾಡ್ತೀನಿ, ಒಂದೇ ನಿಮಿಷ ಕ್ಲಾರಿಫೈ ಮಾಡ್ತೀನಿ. ಅದಕ್ಕೆ ತಾವೇನಂದ್ರಿ 2004 ನಾನೇ 4 ಎಕರೆ ಜಾಗ ಕೊಡ್ಸಿದ್ದೆ ಅಂತ ಹೇಳಿ 2018 ಅವ್ರು ಬಂದು ವಕ್ಫ್ ಮಾಡಿದ್ದಾರೆ. ಅವರು ಕೇಳಿ, ಅವ್ರನ್ನ ನಾವು ಬಲವಂತ ತಗೊಂಡು ಅವ್ರು ಮಾಡಿದಾರ ಅಂತ ಕೇಳ್ಕೊಳ್ಳಿ. ಅಲ್ಲಿ ನೋಡಿ, ಕೇಳ್ಕೊಳ್ಳಿ. ನೀವು ಯಾರು ಆರ್ಡರ್ ಮಾಡಿದ್ದು? ಆಯ್ತು, ಕೂತ್ಕೊಳ್ಳಿ. ಈಗ ಅದೆಲ್ಲ ನಮ್ದು ಜಾಗ ಅಂತ ಹೇಳಿ ವಕ್ಫ್ ಮಾಡ್ಕೊಳ್ಲಿಕ್ಕೆ ದಾನ ಕೊಟ್ಟಿದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಜಮೀರ್ ಅಹಮದ್ ಅವರು ದೇಶದ ಹೇಳಿದ್ರಿ, ರಾಜ್ಯದ ಹೇಳು ಅಂತ ಹೇಳಿದ್ದಾರೆ. ಟೋಟಲ್ ಅವರು ನೀವು ಡಿಕ್ಲೇರ್ ಮಾಡಿರೋದು ನಿಮ್ಮ ವಕ್ಫ್ ಲ್ಯಾಂಡ್ ಇನ್ ಕರ್ನಾಟಕ ಟೋಟಲ್ ಪ್ರಾಪರ್ಟೀಸ್ 47,470. 1,11,874 ಎಕರೆ, 9 ಗುಂಟೆ. ಆ ಗುಂಟೆನೂ ಬಿಟ್ಟಿಲ್ಲ, 9 ಗುಂಟೆ ಅವ್ರು ಡಿಕ್ಲೇರ್ ಮಾಡಿರೋದು, ನಾನಲ್ಲ. ಅಂಡರ್ ಡಿಸ್ಪ್ಯೂಟ್ 84,000 ಎಕರೆ. ಅಂಡರ್ ಡಿಸ್ಪ್ಯೂಟ್ 84,000 ಎಕರೆ. ಇದು ಅವರ ವೆಬ್ಸೈಟ್ ಅಲ್ಲಿ. ಮೋಸ್ಟ್ ಲ್ಯಾಂಡ್ ಅಂದ್ರೆ ಜಾಸ್ತಿ ಇದಾಗಿರೋದು ಕಬಳಿಕೆ ಅಂತ ಹೇಳಿ 20,000 ಕಲಬುರ್ಗಿಯಲ್ಲಿ 20,865 ಎಕರೆ ಕಬಳಿಕೆ ಆಗಿರೋದು ಅವರ ಇದು. ವಿಜಯಪುರ 13,570 ಎಕರೆ, 16,000. ಅವರ ವೆಬ್ಸೈಟ್, ನಿಮ್ದಲ್ಲ, ನಿಮ್ ವೆಬ್ಸೈಟ್ ಬೇರೆ, ಅವ್ರದ್ದು. ಆಯ್ತು. ಆಮೇಲೆ ಬೀದರ್
13,310. ಲೀಸ್ಟ್ ಕಡಿಮೆಯಲ್ಲಿ ಅಂತ ಹೇಳಿದ್ರೆ ಚಾಮರಾಜನಗರ, ಕೊಡಗಲ್ಲಿ 248 ಎಕರೆ. ಅವ್ರು ಕೇಳಿದ್ರಲ್ಲ ಅದಕ್ಕೆ 1,11,000. ಅಶೋಕ್ ಅವರೇ ಅದರಿಂದ ಅಶೋಕ್ ಅವರೇ ದಾನ ಅಲ್ಲ ವಕ್ಫ್ ಮಾಡೆಲ್ ರೂಲ್ಸ್ ಅನ್ನ 2016 ಅಲ್ಲಿ ತಂದ ಅಲ್ಲ ಒಂದ್ ನಿಮಿಷ ರೀ ಪ್ಲೀಸ್ ಇವತ್ತು ಪ್ಲೀಸ್ ಮನಮೋಹನ್ ವಕ್ಫ್ ಮಾಡೆಲ್ ರೂಲ್ಸ್ ತಂದಂತವರು 2016 ಅಲ್ಲಿ ಅವರೇ ಆಯ್ತು. ಆಸ್ ಫಾರ್ ದ ಸೆಕ್ಷನ್ ಆಫ್ ದಿ 52, 53, 54, 55 ಆಫ್ ದ ಮಾಡೆಲ್ ರೂಲ್ಸ್ ಆಫ್ ದಿ ವಕ್ಫ್ ಅದ್ರ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಆಯ್ತು, ಅದ್ರ ರೂಲ್ಸ್ ಓದಾದ್ರೆ ಆಯ್ತು. ಅಲ್ಲ ಅಧ್ಯಕ್ಷ ಮಂತ್ರಿ ನೀವು ನಮ್ಮ ನಾನು ಹೇಳ್ತಾ ಇರೋದು ಈಲ್ಡ್ ಆಗಿಲ್ಲ, ಸ್ಪೀಕ್ ಫಾರ್ ಎ ಮಿನಿಟ್. ಈಲ್ಡ್ ಆಗಿಲ್ಲ ರಾಯರೆಡ್ಡಿ ಅವ್ರಿಗೆ ನೀವು ಮಾತಾಡೋದಕ್ಕೆ ನಾನು ಆಕ್ಷೇಪಣೆ ಇಲ್ಲ. ನಾನು ಹೇಳ್ತಾ ಇರೋದು ಮಾಡೆಲ್ ರೂಲ್ಸ್ 2016 ನಲ್ಲಿ ಕೇಂದ್ರ ಸರ್ಕಾರ ನಿಮ್ಮದೇ ಸರ್ಕಾರ ತಂದಿದೆ. ಆಯ್ತು, ಆಸ್ ಪರ್ ದ ಸೆಕ್ಷನ್ 53, 54, ನಿಮ್ಗಿಂತ ಟ್ಯಾಲೆಂಟ್ ಇದೆ, ಸಮರ್ಥವಾಗಿದ್ದಾರೆ ಮಂತ್ರಿ. ಅದಕ್ಕೆ ಸೆಕ್ಷನ್ ಕೋಟ್ ಮಾಡಿದ್ರೆ ಸಮರ್ಥವಾಗಿದ್ದಾರೆ ಮಂತ್ರಿ, ಅವರು ಉತ್ತರ ಕೊಡ್ತಾರೆ, ಸಮರ್ಥವಾಗಿದ್ದಾರೆ. ಈಗ ಅದರಿಂದ ಅಧ್ಯಕ್ಷ ಇಲ್ಲಿ ಈ ಕಾನೂನಿನ ಲಾಭ ಪ್ರಣಾಳಿಕೆ ವಿರೋಧ ಪಕ್ಷದ ನಾಯಕರ ಹೇಳಿಕೆ ದಾನಕ್ಕಿಂತ ಬಿಜೆಪಿಯ ಪ್ರಣಾಳಿಕೆ 2014 ಪ್ರಣಾಳಿಕೆಯಲ್ಲಿ ಬಿಜೆಪಿ ರಾಷ್ಟ್ರವ್ಯಾಪಿ ಹಂಚಿದಂತ ಪ್ರಣಾಳಿಕೆ ಇದು. ಅದರ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. 2000 ದಾಖಲೆ ಇಲ್ಲೇ ಇದೆ ಅವ್ರದೇ. ಅವರಿದ್ದಾಗ 2013 ಹೇಳಿರ್ತಕ್ಕಂಥ ವಿಶೇಷ 14ರಂದು ರಾಷ್ಟ್ರೀಯ ಬಿಜೆಪಿ 2017 ಸಬ್ಕಾ ವಿಕಾಸ್ ಮನಮೋಹನ್ ಸಿಂಗ್ ಅವರು ಎಂಬ ಘೋಷಣೆಗಳೊಂದಿಗೆ ಬಿಡುಗಡೆ ಮಾಡಿದ ಮಾತಾಡ್ತಾ ಇದ್ದೀರಾ. ಕನಾಟ್ ಪ್ಲೇಸ್ ಅಧ್ಯಕ್ಷ ಕರೋಲ್ ಬಾಗ್ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಎಲ್ಲಾನು ಕೂಡ ಆಕ್ಟ್ ಅದೇ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಟ್ರೂ ಮುಸ್ಲಿಂ ಅವರ ಮಾತಾಡ್ತಿದ್ದಾರೆ. ಇಲ್ಲಿ ಮನಮೋಹನ್ ಸಿಂಗ್ ಅವರು ಇವೆಲ್ಲ ಕೊಟ್ಟರೆ ಮತ್ತೊಂದು ಬಿಜೆಪಿಯ ವಿರೋಧ ಮಾಡಿದರು. ಇವತ್ತು ಪಕ್ಷಕ್ಕೆ ವಿರೋಧಿ ನಡೆಯಲ್ಲ, ಇಲ್ಲೇ ಇದೆಯಲ್ಲ ಹೇಳೋದೇನು. ನೀವು ಯಾಕೆ ಚರ್ಚೆ ಮಾಡ್ತೀರಿ? ಅದು ಪೇಪರ್ ಅಲ್ಲಿ ಬಂದಿದೆ, ಇಡೀ ನೋಡಿದ್ದಾರೆ. ಇವರ ರಾಷ್ಟ್ರದಲ್ಲಿ ಮಂತ್ರಿ ಉತ್ತರ ಕೊಡ್ತಾರೆ. ಅದು ಅವ್ರು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಅವ್ರ ಈ ದೇಶದಲ್ಲಿ ವರ್ಗಾವಣೆಗಳಾಗಿರುವಂತದ್ದು ಈಗ ಕೋರ್ಟ್ ಮೆಟ್ಲುಗಳು ಎತ್ತಿದೆ. ದೇಶದಲ್ಲಿ ಈ ತರ ಏನೇನು ವಕ್ಫ್ ಬೋರ್ಡ್ ಇಂದ ಅನಾಹುತಗಳಾಗಿದೆ, ಈ ಕಾನೂನು ಒಂದಾದ ಮೇಲೆ ಒಂದು ಕಾನೂನುಗಳನ್ನ ಬದಲಾವಣೆ ಮಾಡಿಕೊಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿರೋದ್ರಿಂದ ಇವತ್ತೇನಾಗಿದೆ, ದೇಶದಲ್ಲಿ ಹಲವಾರು ಕೋರ್ಟ್ಗಳಲ್ಲಿ ದಾಖಲಾಗಿದೆ ಕೇಸಲ್ಲಿ. ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಗುಜರಾತ್ ಅಲ್ಲಿ ಸೂರತ್ ಮಹಾನಗರ ಪಾಲಿಕೆ ಇದೆ, ಇಲ್ಲಿ ಮಾತಾಡಿ ಕರ್ನಾಟಕ ಅಲ್ಲ, ಅದನ್ನು ಕೂಡ ವಕ್ಫ್ ಬೋರ್ಡ್ ಯಾವ ಸರ್ಕಾರ ಇತ್ತು? ಆಮೇಲೆ ಕೇಂದ್ರದಲ್ಲಿ ಅಶೋಕ್ ಸರ್ ಆಕ್ಟ್ ಬಗ್ಗೆ ಮಾತಾಡಿಲ್ಲ. 10 ವರ್ಷದಿಂದ 10ರಿಂದ ಬ್ರಿಟಿಷರ್ ಕಾಲದ್ದು ನಮ್ಮ ಸರ್ಕಾರ ಅಂತೇಳಿ ಕೋರ್ಟ್ ಅಲ್ಲಿ ಚೀಮಾರಿ ಆಗ್ತದೆ. ಅದಾದ್ಮೇಲೆ ಅಷ್ಟಕ್ಕೆ ಬಿಟ್ಟಿಲ್ಲ, ದ್ವಾರಕೆ ಕೃಷ್ಣನ ದ್ವಾರಕೆ ಇದೆ ಅಲ್ಲೇ, ಆ ಕೃಷ್ಣನ ದ್ವಾರಕೆ ಇದೆ, 2 ದ್ವೀಪಗಳು, ಕೃಷ್ಣನ ದ್ವಾರಕೆ, ಅದು ಕೂಡ ಅಂತ ಆಗ್ತು. ಆ ಜಡ್ಜ್ ಹೇಳಿದ್ರು, ಏನಪ್ಪ 5,000 ವರ್ಷ ಇತಿಹಾಸ ಇರೋ ಕೃಷ್ಣನ್ ದ್ವಾರಕೆಗೂ ನಮ್ದು ಅಂತಿರಲ್ಲ ಅಂತೇಳಿ ಚೀಮಾರಿ ಹಾಕಿ ಕಳಿಸ್ತು. ಅಂದ್ರೆ ಈ ಕಾನೂನುಗಳ ಬದಲಾವಣೆ ಮಾಡಿದ್ರಿಂದ ಯಾರು ಬೇಕಾದ್ರೂ ಕ್ಲೈಮ್ ಮಾಡಬಹುದು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಬಂತು. ಇನ್ನೊಂದು ಬಹಳ ಪ್ರಮುಖವಾಗಿ ಅಧ್ಯಕ್ಷರೇ, ನಮ್ಮ ಇಲ್ಲಿ ದೇವರಾಜ ಅರಸೋರಿದ್ದಾಗ ಉಳುವವನಿಗೆ ಭೂಮಿ ಅಂತ ಆಯ್ತು.
ಉಳುವವನಿಗೆ ಭೂಮಿ ಇದ್ದಾಗ ಎಲ್ಲ ಆಸ್ತಿಗಳು ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು. ಈಗ ದೇವಸ್ಥಾನಗಳ ಜಮೀನು ಅವತ್ತೇನಾಯ್ತು, ಬಹಳಷ್ಟು ಜನ ದೇವಸ್ಥಾನಕ್ಕೆ 50 ಎಕರೆ 100 ಎಕರೆ ಇದೆಲ್ಲ ಕೊಟ್ಬಿಡ್ತಾ ಇದ್ರು. ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ನಡೀಲಿ ಅನ್ನೋದು ಕೊಡ್ತಾ ಇದ್ರು. ಅದೇ ರೀತಿ ವಕ್ಫ್ ಬೋರ್ಡ್ ಅಷ್ಟೇ, ಅದನ್ನು ಕೂಡ ಮೇಂಟೈನ್ ಮಾಡಕ್ಕಾಗದೆ ಆ ಮಸೀದಿಗಳಲ್ಲಿ ಅದನ್ನು ಕೂಡ ರೈತರೆಲ್ಲ ಉಳುಮೆ ಮಾಡ್ತಾ ಇದ್ರು. ಈ ಉಳುವವನೇ ಭೂಮಿ ಕಾಯ್ದೆ ಬಂದ ಮೇಲೆ ಏನಾಯ್ತು, ಎಲ್ಲ ಅವ್ರಿಗೆ ಆಗೋಯ್ತು, ರೈತರಿಗೆ ಆಗೋಯ್ತು. ಉಳಿಯೋನೆ ಒಡಿಯ, ಉಳಿಯೋನೇ ಉಳಿಯೋನೆ ಒಡಿಯ, ಉಳಿಯೋನೇ ಅಲ್ಲ, ಉಳುವವನೇ ಒಡಿಯ ಅಂತ ಹೇಳಿದ. ಉಳಿಯೋನೇ ಅಲ್ಲಪ್ಪ, ಒಡೆಯ ಉಳುವವನೇ ಭೂಮಿಯ ಒಡೆಯ. ಹೇಳಿ ನೀವು, ಉಳುವವನೇ ಒಡೆಯ. ಪರಮೇಶ್ವರ್ ಯಾಕೆ ನಿಂತು ಉಳಿ ಇಂಡೋರ್ ಅಲ್ಲ. ಸರಿ ಆಯ್ತು, ಇದು ಹಿಂದೂ ದೇವಸ್ಥಾನಗಳಿಗೆಲ್ಲ ಆಯ್ತು, ಮುಸ್ಲಿಂ ಇದಕ್ಕೂ ಮಸೀದಿಗೂ ಆಯ್ತು, ಏನ್ ವ್ಯತ್ಯಾಸ ಇಲ್ಲ. ಈಗೇನಾಯ್ತು, ಅದು ಈ ಮನಮೋಹನ್ ಸಿಂಗ್ ಅವರು ಕಾಯ್ದೆ ಮಾಡಿದ್ಮೇಲೆ ಇದು ಇವ್ರಿಗೆ ಅಪ್ಲೈ ಆಗಲ್ಲ. ಒನ್ಸ್ ವಾಕ್ ಆಲ್ವೇಸ್ ವಾಕ್. ಅದು ಸುಪ್ರೀಂ ಕೋರ್ಟ್ ಅಲ್ಲಿ 19 ಈಗ ಎಷ್ಟೇ ವರ್ಷ 30 ವರ್ಷ ಅದಾದ್ಮೇಲೆ 30 ವರ್ಷದ ನಿಮ್ದೇ ಸರ್ಕಾರದಲ್ಲಿ ನಿಮ್ದೇ ಸರ್ಕಾರದಲ್ಲಿ ಒಪಿನಿಯನ್ ಕೇಳ್ತಾರೆ. ಏನಂತ ಹೇಳ್ತೀರಾ, ರಿಪೀಟ್ ಮಾಡಬೇಕು, ನಾಟ್ ಅಪ್ಲಿಕೇಬಲ್ ಟು ವರ್ಕ್ ಪ್ರಾಪರ್ಟೀಸ್ ಅಂತ ತಮ್ಮ ಸರ್ಕಾರದಲ್ಲಿ ಆದೇಶ ಆಗಿರೋದು. 2019 ಬಿಜೆಪಿ ಸರ್ಕಾರ ಇತ್ತು ಗೊತ್ತಿಲ್ಲ, ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ನಿಮ್ ಪಾರ್ಟ್ನರ್ ತಾರೆ, ಕುಮಾರಸ್ವಾಮಿನು ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಒಂದು ವ್ಯವಸ್ಥೆ ಆಗಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಹೇಳಿದ್ನಲ್ಲ, ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ, ಇದೇ ವಿಚಾರವಾಗಿ ವಕ್ಫ್ ಬೋರ್ಡ್ನ ವಿಚಾರವಾಗಿ ಶ್ರೀರಂಗಪಟ್ಟಣಕ್ಕೆ ಭೇಟಿ ಮಾಡಿದೆ. ಇವಾಗ ಹೇಳಿದ್ರಲ್ಲ ಅವರು, ನಾವೇನಂಗ್ ಮಾಡಲ್ಲ, ಏನು ಜಮೀರ್ ಅಹಮದ್ ಅವಾಗೆ ಮಾತಾಡ್ದಾಗ ನಾನು ಹೇಳಿದ್ನಲ್ಲ, ನನ್ನ ಮೇಲೆ ನೀವು ಏನ್ ಬೇಕೋ ಹೇಳಿ, ನಾನು ಅಲ್ಲಿ ನಿಂತ್ಕೊಂತೀನಿ ಬಂದು ಅಂತ. ಯಾವ್ದಾನ ದೇವಸ್ಥಾನ ಕೊಟ್ಟಿದ್ದೀರಾ ತೋರಿಸಿ ನೀವು ಅಂತ ಹೇಳಿದ್ರು. ನೋಡಿ, ನಾನು ತೋರಿಸ್ತೀನಿ ಈಗ.